ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ಚಪಾತಿ ಮಾಡುವ ಅಂದ್ಕೊಂಡೆ. ಚಪಾತಿಗೆ ಬಂದುಬಿಟ್ಟು ಕ್ಯಾರೆಟ್ ಪಲ್ಯ ಮತ್ತು ಟೊಮೆಟೊ ಪಲ್ಯ ಎರಡೂ ಮಾಡಿದೆ. ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡು 5 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾನು. ಆಯಿಲೆಲ್ಲ ಬಿಸಿ ಆಗ್ತಾಯಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ನಾನು ಜೀರಿಗೆ ಏನು ಉಪಯೋಗಿಸ್ತಿಲ್ಲ. ನೀವು ಬೇಕಿದ್ರೆ ಉಪಯೋಗಿಸ್ಬೋದು, ಒಳ್ಳೆಯದಾಗ್ತದೆ ಆರೋಗ್ಯಕ್ಕೆ ಜೀರಿಗೆ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ಈಗ ನಾನು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ನೀವು ಒಣ ಮೆಣಸಿನ್ಕಾಯಿ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು. ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು, ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಾನು ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ, ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 3 ಈರುಳ್ಳಿ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು 1/4 kg ಕ್ಯಾರೆಟ್ಗೆ ಇದನ್ನು ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸತಿ ಹಸಿ ಕ್ಯಾರೆಟನ್ನು ತಿನ್ಬೋದು, ತುಂಬ ಒಳ್ಳೆಯದಾಗುತ್ತೆ ಹೆಲ್ತ್ಗೆ. ಕ್ಯಾರೆಟು, ಬೀಟ್ರೂಟು ಆ ಥರ ಪಲ್ಯ ಮಾಡ್ಕೊಂಡು ತಿಂದ್ರೂ ಒಳ್ಳೆಯದು. ಸ್ವಲ್ಪ ತರಕಾರಿ ಅದು ಇದು ಎಲ್ಲ ತಿಂದರೆ ಹೆಲ್ತಿಯಾಗಿರುತ್ತೆ ಬಾಡಿ. ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ನಾನು ಈರುಳ್ಳಿ ಜೊತೆಗೇ ಹಾಕ್ಕೋತೀನಿ. ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೆ. ತುಂಬ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಅದು ಅಂತ. ಅದನ್ನು ಕಡಲೆಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡಿದ್ದೀನಿ. ಬೇಸಿಗೆಯಲ್ಲಾದರೆ ಸೌತೆಕಾಯಿ, ಕ್ಯಾರೆಟು ಎಲ್ಲ ಕಟ್ ಮಾಡಿ ಸಲಾಡ್ ಥರ ಮಾಡ್ಕೋಬೋದು. ಈಗ ಚಳಿ ಇರೋದ್ರಿಂದ, ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸೌತೆಕಾಯಿ ತಿಂತಿಲ್ವಲ್ಲ, ಸೊ ಹಂಗಾಗಿ ಕ್ಯಾರೆಟ್ನ ಅದರ ಜೊತೆ ತಿನ್ನೋಕ್ಕಾಗ್ತಿಲ್ಲ. ಬರೀ ಕ್ಯಾರೆಟ್ ತಿನ್ನಲಿಕ್ಕೆ ಬೋರ್ ಆಗುತ್ತಲ್ಲ, ಆವಾಗವಾಗ ಪಲ್ಯ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ನಾನೀಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಈರುಳ್ಳಿ. ನಾನು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಈಗ ಈ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ, ನೋಡ್ಬೋದು ನೀವು. ಅದಕ್ಕೆ ನಾನು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವ. ಈರುಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಇದನ್ನ. ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಪಲ್ಯ. ಅದುವರೆಗೂ ಸ್ವಲ್ಪ ತಿರುಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಈಗ ನಾನು ಇನ್ನೂ ಒಂಚೂರು ಕ್ಯಾರೆಟ್ನ ಮಿಗಿಲ್ಸ್ಕೊಂಡಿದ್ದೆ, ಯಾಕಂದರೆ ತಿರುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒಟ್ಟಿಗೆ ಹಾಕ್ಕೊಂಡ್ರೆ. ಈಗ ಮಿಕ್ಕಿರುವಂಥ ಕ್ಯಾರೆಟ್ ತುರಿನೂ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬಾಣಲಿಗೆ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನಮ್ಮ ಚಿಕ್ಕವನಿಗೆ ಕ್ಯಾರೆಟ್ ಪಲ್ಯ ಇಷ್ಟ ಆಗುತ್ತೆ. ನಮ್ಮ ದೊಡ್ಡ ಮಗನಿಗೆ ಬಂದುಬಿಟ್ಟು ಟೊಮೆಟೊ ಪಲ್ಯ ಇಷ್ಟ ಆಗುತ್ತೆ. ಅದಕ್ಕೆ ಇಬ್ಬರಿಗೂ ಇಷ್ಟ ಆಗೋ ಥರನೇ ಮಾಡಿದೆ ನಾನು ಇವತ್ತು. ಚಿಕ್ಕವನು ಕ್ಯಾರೆಟ್ ಪಲ್ಯ ತಿಂತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಕ್ಯಾರೆಟ್ ಪಲ್ಯ, ದೊಡ್ಡವನಿಗೆ ಬಂದುಬಿಟ್ಟು ಟೊಮೆಟೊ ಪಲ್ಯ. ನೋಡ್ಬೋದು ನೀವು. ಸ್ವಲ್ಪ ನಾನೇನು ಅರಿಶಿನ ಹಾಕಿಲ್ಲ, ಬಟ್ ಆದರೆ ಕಲರೇ ಆ ಥರ ಇದೆ. ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಕ್ಯಾರೆಟ್, ಅದಕ್ಕೆ ತಂದೆ ನಾನು. ಆ್ಯಕ್ಚುಲಿ ಹಲ್ವಾ ಮಾಡುವ ಅಂತ ಅರ್ಧ kg ತಂದೆ. 1/4 kg ಪಲ್ಯ ಮಾಡಿಕೊಂಡೆ, ಇನ್ನೂ ಸ್ವಲ್ಪ ಇದೆ ಹಲ್ವಾ ಮಾಡೋಕ್ಕೆ ಅಂತ. ಅದನ್ನು ನಾನು ಬೇರೆ ಒಲೆಗೆ ಶಿಫ್ಟ್ ಮಾಡಿಕೊಂಡು ಸಣ್ಣ ಉರಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ದೊಡ್ಡವನಿಗೆ ಅಂದ್ಬಿಟ್ಟು ಟೊಮೆಟೊ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು 5 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಅದನ್ನು ಕೂಡ ತಿರುಗಿಸ್ಕೊಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು, ನೋಡ್ಬೋದು ನೀವು. ಇದು ಎಣ್ಣೆ ಬಿಸಿ ಆಗಬೇಕು. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ.
ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರಬೇಕು. ಈಗ ಚಿಟಪಟ ಅಂತ ಸೌಂಡ್ ಬರಬೇಕಾದ್ರೇ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2 ಈರುಳ್ಳಿ ಕಟ್ ಮಾಡಿರೋದು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಈ ಸತಿ ನಾನು ಎಣ್ಣೆಗೆ ಡೈರೆಕ್ಟ್ ಹಾಕ್ಕೊಂಡಿಲ್ಲ, ಆನಿಯನ್ ಜೊತೆನೇ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಈಗ ಟೊಮೆಟೊಲ್ಲಿ ರಸ ಇರುತ್ತಲ್ಲ, ಚೆನ್ನಾಗಿ ಬೇಯುತ್ತೆ ಹಸಿಮೆಣಸಿನ್ಕಾಯಿ. ಅದಕ್ಕೆ ಕ್ಯಾರೆಟ್ಗಾದರೆ ನೀರು ಬಿಡೋದಿಲ್ಲ ಅಲ್ವಾ, ಹಂಗಾಗಿ ಜಾಸ್ತಿ ನೀರು ಬಿಡೋಲ್ಲ ಅಂದ್ಬಿಟ್ಟು ನಾನು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನೀವು ಬೇಕಿದ್ರೆ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿನ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಅದು ಬೆಳ್ಳುಳ್ಳಿ ನಾನು ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗುತ್ತೆ, ಅದಕ್ಕೆ ಈರುಳ್ಳಿ ಜೊತೆ ಹಾಕ್ಕೊಂಡಿದ್ದೀನಿ. ನೀವು ಬಿಡಿಸ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊತೀನಿ ಅಂದರೆ ಫಸ್ಟೇ ಹಾಕ್ಕೊಂಬಿಡಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಿಲ್ಲ. ಒಂದು 4ರಿಂದ 5 ಕಲ್ಲಷ್ಟು ಹಾಕ್ಕೊಂಡಿದ್ದೀನಿ. ಟೊಮೆಟೊಗೆ ಕಲ್ಲುಪ್ಪು ಉಪಯೋಗಿಸೋದ್ರಿಂದ ಚೆನ್ನಾಗಿ ಅದು ರಸ ಅನ್ನೋದು ಬಿಡುತ್ತೆ. ಈಗ ಫ್ರೈ ಆಗಿದೆ ಎಲ್ಲನೂ. ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ನೋಡಿ, ತೊಳೆದ್ಬಿಟ್ಟು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪು, ಅವಾಗೆ ಸ್ವಲ್ಪ ಹಾಕ್ಕೊಂಡಿದ್ನಲ್ಲ ಈರುಳ್ಳಿಗೆ, ಟೊಮೆಟೊಗೆ ಇದು ಅರಿಶಿನ ಪೌಡರು ಮತ್ತು ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗನೆ ಚೆನ್ನಾಗಿ ಬೇಯುತ್ತೆ ಮತ್ತು ನೀರು ಅನ್ನೋದು ಚೆನ್ನಾಗಿ ಬೇಗನೆ ಬಿಟ್ಬಿಡುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಒಂದು ಕಡೆ ಸೈಡಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇದ್ರ ಜೊತೆಗೆ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನಾನು ಈ ಸತಿ ಆಯಿಲ್ ಹಾಕಿ ಏನು ಕಲಿಸ್ಕೊಂಡಿಲ್ಲ, ಬರೀ ಗೋಧಿ ಹಸಿಟ್ಟು ನೀರು ಹಾಕಿ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೆ. ವಿತೌಟ್ ಆಯಿಲಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಈ ಸೈಡ್ಸ್ ಎಲ್ಲ ಚೆನ್ನಾಗಿ ಬೇಯೋ ಥರ ನೋಡ್ಕೋಬೇಕು ನಾವು. ಸೈಡ್ಸ್ ಬೆಂದಿಲ್ಲ ಅಂತಂದರೆ ಸೆಂಟರಲ್ಲಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಕಪ್ಪಾಗಿಬಿಡುತ್ತೆ. ಸೈಡ್ಸಲ್ಲಿ ಚಪಾತಿ ಹಂಗೆ ಇರುತ್ತೆ. ನಾನಾದರೆ ಚಪಾತಿನ ಸೈಡ್ಸಿಂದ ಚೆನ್ನಾಗಿ ಬೇಯಿಸ್ಕೊತೀನಿ ಫಸ್ಟು. ಒಂದು ಬಟ್ಟೆ ಇದ್ದರೆ ಅಡುಗೆ ಮನೆಗೆ ಅಂತ ಒಂದು ಕಾಟನ್ ಬಟ್ಟೆ, ವೈಟ್ ಬಟ್ಟೆ ಆ ಥರ ಇಟ್ಕೊಂಡ್ರೆ ಚಪಾತಿನ ಅದರಲ್ಲಿ ಸುಟ್ಕೊಂಡ್ರೆ ಬಟ್ಟೆ ಒತ್ತಿ ಸುಡೋದ್ರಿಂದ ಒಳ್ಳೆ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಬೇಕಿದ್ದರೆ ಆಯಿಲ್ ಹಾಕ್ಕೋಬೋದು. ನೀವು ಚಪಾತಿ ನಾವು ಮಾಡಿದ್ಮೇಲೆ ಗಟ್ಟಿಯಾಗುತ್ತೆ ಆ ಥರ ಅನ್ನೋರು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಅದು ಬೆಳಿಗ್ಗೆ ಹಾಕಿಟ್ಬಿಟ್ಟು ನೀವು ಸಂಜೆ ನೋಡಿದ್ರೂ ಕೂಡ ಗಟ್ಟಿ ಆಗೋದಿಲ್ಲ, ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ಇವತ್ತೆಲ್ಲ ವಿತೌಟ್ ಆಯಿಲಲ್ಲಿ ಚಪಾತಿ ರೆಡಿ ಆಯಿತು.